ಸ್ಪರ್ಮ್ ಕೌಂಟ್ ಈ ವರ್ಷ ಇದು ಇಷ್ಟು ಪ್ರಾಯಕ್ಕೆ ಇಷ್ಟು ಇರಬೇಕು. ಆ ಕೌಂಟ್ ಕಡಿಮೆ ಆದ ಕೂಡಲೇ ಅವನೇ ಕಾರಣ. ಸ್ಪರ್ಮಿಗೆ ಕೌಂಟ್ ಮಾತ್ರ ಅಲ್ಲ, ಅದಕ್ಕೊಂದು ಮೊಬಿಲಿಟಿ ಇತ್ತು, ಅದು ಅಷ್ಟು ಸ್ಪೀಡಲ್ಲಿ ಹೋಗಬೇಕು. ಆ ಮೊಬಿಲಿಟಿ ಕಡಿಮೆ ಆದರೆ ಅದು ಆ ಕಾರಣದಿಂದ ಬರ್ತದೆ. ಆಮೇಲೆ ನಾವು ಅವನನ್ನು ಪರೀಕ್ಷೆ ಮಾಡಲಿಕ್ಕೆ ಶುರು ಮಾಡ್ತೀವಿ. ಹೆಚ್ಚಿನವ್ರು ಒಪ್ಪುದಿಲ್ಲ ಪರೀಕ್ಷೆ. ಇಲ್ಲ ಅದು ನನ್ನಿಂದಾಗಿ ಅಲ್ಲ ಅಂತ ಹೇಳಿಬಿಡ್ತಾರೆ, ಡೈರೆಕ್ಟ್ ಹೇಳಿಬಿಡ್ತಾರೆ ಡಾಕ್ಟರ್. ಅರ್ಧಕ್ಕರ್ಧ ಜನ ಬರೋದಿಲ್ಲ, ಬೇರೆ ಕಡೆ ಹೋಗ್ತಾರೆ, ಈ ಕಡೆ ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಎಕ್ಸೆಪ್ಟ್ ಮಾಡೋದೇ ಇಲ್ಲ, ಅದು ಎಕ್ಸೆಪ್ಟ್ ಮಾಡಿ. ಅದಕ್ಕೂ ತುಂಬ ಕಾರಣಗಳಿವೆ. ನಾನು ಹೇಳಿದ್ದು ಕೆಲವು ಎಲ್ಲ ಕಾರಣಗಳು, ಸ್ಮೋಕಿಂಗು, ಸ್ಟ್ರೆಸ್, ಆಲ್ಕೋಹಾಲ್, ಲೈಫ್ ಸ್ಟೈಲ್, ಅದೆಲ್ಲ ಸ್ಪರ್ಮ್ ಕೌಂಟನ್ನು ಕಡಿಮೆ ಮಾಡುತ್ತೆ, ಸ್ಪರ್ಮ್ ಮೊಬಿಲಿಟಿಯನ್ನು ಕಡಿಮೆ ಮಾಡುತ್ತೆ. ಲೇಟ್ ಮ್ಯಾರೇಜ್ ಯಾಕೆ ಲೇಟ್ ಮ್ಯಾರೇಜ್ ಹೇಳಿದರೆ ಮನುಷ್ಯನಲ್ಲಿ ಸ್ಪರ್ಮ್ ಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿ ಮ್ಯಾಕ್ಸಿಮಮ್ ಇರುವುದು 20 ವರ್ಷದಿಂದ 27 ವರ್ಷದಲ್ಲಿ. 27 ವರ್ಷದಿಂದ ಅದು ಕಡಿಮೆ ಆಗ್ತಾ ಬರ್ತದೆ. ಎರಡೂ ಕಡಿಮೆ ಆಗ್ತದೆ, ಕೌಂಟು ಕಡಿಮೆ ಆಗ್ತದೆ, ಮೂಮೆಂಟು ಕಡಿಮೆ. ಈ ಸೆಂಟರ್ ಎಂತಂದು ಹೇಳಿದರೆ ಇಂಡಿಯನ್ ಗವರ್ಮೆಂಟ್ ಮತ್ತು ಜರ್ಮನ್ ಗವರ್ಮೆಂಟ್ ಸೇರಿ ಮಾಡಿರುವಂಥ ಸೆಂಟರ್. ಸೊ ಆ್ಯಕ್ಚುಲಿ ಈ ಕಾನ್ಫರೆನ್ಸ್ ಇದರ ಥೀಮ್ ಇಷ್ಟರವರೆಗೆ ಇಂಡಿಯಾದಲ್ಲಿ ಆಗದೇ ಇರುವಂಥ ಒಂದು ಥೀಮ್ನಿಂದಾಗಿ ಈ ಕಾನ್ಫರೆನ್ಸಿಗೆ ಅಷ್ಟು ಇಂಪಾರ್ಟೆನ್ಸ್ ಉಂಟು. ಈ ಥೀಮ್ನ ಬಗ್ಗೆ ಸ್ವಲ್ಪ ಹೇಳ್ತೇನೆ. ನಾವು ಬಂಜೆತನ ಎಲ್ರಿಗೂ ಗೊತ್ತು. ಈಗ ಮದುವೆಯಾದ ಮೇಲೆ ಕಪಲ್ಸ್ಗಳಲ್ಲಿ 15% ಜನಕ್ಕೆ ಬಂಜೆತನ ಇದ್ದೇ ಇರ್ತದೆ. ಈಗ ಅದು ನಂಬರ್ಸ್ ಜಾಸ್ತಿ ಆಗ್ತದೆ. ಈಗ 20-25%ವರೆಗೂ ಹೋಗಿದೆ. ಬಂಜೆತನಕ್ಕೆ ನಾವೇನು ಮಾಡ್ತೇವೆ, ಹೆಂಗಸರೇ ಕಾರಣ ಅಂತ ಹೇಳ್ತೇವೆ. ಅದು ತಪ್ಪು. 50% ಟೈಮಲ್ಲಿ ಅದು ಗಂಡಸರಿಂದಾಗಿ ಆಗಿದೆ. ಆದರೆ ನಮ್ಮಲ್ಲಿ ಸ್ಟಿಗ್ಮಾ ಏನಿದೆ ಅಂತ ಹೇಳಿದರೆ, ಬಂಜೆತನ ಅಂತ ಹೇಳಿದರೆ ಅದು ಹೆಂಗಸರಿಂದ ಮಾತ್ರ ಬರ್ತದೆ. ಈ ಕಾನ್ಫರೆನ್ಸಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಈ ಗಂಡಸರಿಂದಾಗಿ ಬರುವ ಬಂಜೆತನಕ್ಕೆ ಕಾರಣ ಏನು, ಅದರ ಬಗ್ಗೆ ರಿಸರ್ಚ್ ಮಾಡಿ ಅದನ್ನು ದೊಡ್ಡದಾಗಿ ಮಾಡಬೇಕು ಅಂತೇಳಿ. ನೀವು ಎಲ್ಲಿ ನೋಡಿದರೂ ಇನ್ಫರ್ಟಿಲಿಟಿ ಸೆಂಟರಿಗೆ ಹೋಗೋದು ಹೆಂಗಸರು ಮಾತ್ರ. ಗಂಡಸರ ಬಂಜೆತನದ ಬಗ್ಗೆ ಅರಿವೇ ಇಲ್ಲ ಜನರಿಗೆ. ಅದಕ್ಕಾಗಿ ಸಾಧಾರಣ 15 ಸೈಂಟಿಸ್ಟ್ ಫ್ರಮ್ ಜರ್ಮನಿ, ಟಾಪ್ ಸೈಂಟಿಸ್ಟ್. ಅದರಲ್ಲಿ ಇವರು ಸ್ಟಿಫಾನ್ ಶಾರ್ಟ್ ಅಂತೇಳಿ, ಅವರು ಜರ್ಮನಿ ಮ್ಯೂನಿಕ್ನವರು, ಅವರೊಟ್ಟಿಗೆ ಮುನ್ಸ್ಟರ್ನವರು, ಮತ್ತು ಆಂಟಿಯಸ್ ಮಿನ್ಹಾರ್ಟ್ ಅವರು ಗೀಸೆನ್ ಜರ್ಮನಿಯವರು ಇವರು. ಅದೇ ರೀತಿ ಕ್ಲಾಡಿಯಾ ಕ್ರೈಲ್ಸ್ಮನ್ ಅವರು ಸೆಕ್ಷುವಲ್ ಮೆಡಿಸಿನ್ನಲ್ಲಿ ಒನ್ ಆಫ್ ದ ಟಾಪ್ ಇನ್ ಜರ್ಮನಿ. ಸೊ 15 ಜರ್ಮನಿಯ ಟಾಪ್ ಸೈಂಟಿಸ್ಟ್, ಅದೇ ಥರ ಒಂದು 15 ಜನ ಇಂಡಿಯನ್ಸ್ ಟಾಪ್ ಸೈಂಟಿಸ್ಟ್ ಇದೇ ವಿಷಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೇರಿ ಇದೊಂದು ಮೀಟಿಂಗ್ ಮಾಡಿದ್ದಾರೆ. ಇದರದ್ದು 30 ಜನ ನಮ್ಮ ಟಾಪ್ ಸೈಂಟಿಸ್ಟ್ಗಳು, ಅದರೊಟ್ಟಿಗೆ ಒಂದು 40 ಜನ ಈ ವಿಷಯದಲ್ಲಿ ಸ್ಟಡಿ ಮಾಡ್ತಾ ಇರುವಂಥವ್ರು, ರಿಸರ್ಚ್ ಮಾಡ್ತಾ ಇರುವಂಥವ್ರು ಸೇರಿ ಇದು ಮಾಡುವಂಥ ಕಾನ್ಫರೆನ್ಸ್. ಇದರಲ್ಲಿ ಏನಾಗ್ತದೆ ಹೇಳಿದರೆ, ಯಾವುದೆಲ್ಲ ಹೊಸ ಮೆಥಡ್ಗಳು ಬರ್ಬೋದು, ಯಾವುದರಿಂದ ಇದು ತಡೆಗಟ್ಬೋದು, ಅದು ಬಂದರೆ ಅದನ್ನು ಹೇಗೆ ನಿವಾರಿಸ್ಬೋದು, ಇದರ ಬಗ್ಗೆ ಎಲ್ಲ ಚರ್ಚೆಗಳನ್ನು ನಡೀತಾ ಇರ್ತಾರೆ. 2 ದಿವಸ ಈ ವರ್ಕ್ಶಾಪ್ ನಡೆಯುವುದೇ ಇರ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ಐಡಿಯಾ ಇರ್ತದೆ. ಅವರು ಇಂಥ ಕೇಸನ್ನು ನೋಡಿರ್ತಾರೆ, ಅಂಥದ್ದೇನಾದರೂ ನಿಮ್ಮಲ್ಲಿ ಬಂದರೆ ಈ ಥರ ಟ್ರೀಟ್ಮೆಂಟ್ ಮಾಡಿ. ಹೀಗೆ ಅಲ್ಲಿ ಇರೋದೇ ಡಿಸ್ಕಷನ್ಗಳು ಜಾಸ್ತಿ, ಮಾತಿಗಿಂತ ಡಿಸ್ಕಷನ್ ಜಾಸ್ತಿ. ಈಗ ಪುರುಷರ ಬಂಜೆತನಕ್ಕೆ ಏನೆಲ್ಲ ಕಾರಣ ಇರ್ಬೋದು ಹೇಳಿ. ಕೆಲವು ಹಾರ್ಮೋನಿಂದ ಬರ್ತದೆ, ಸ್ಟ್ರೆಸ್. ಈಗದ ಇವರಿಗೆ ಮೇನ್ ಇನ್ಫರ್ಟಿಲಿಟಿಗೆ ಮೇಲ್ಸಲ್ಲಿ ಕಾರಣ ಸ್ಟ್ರೆಸ್, ಆಲ್ಕೋಹಾಲ್, ಸ್ಮೋಕಿಂಗ್, ಅದರಿಂದ ಬರ್ತದೆ. ಲೈಫ್ ಸ್ಟೈಲ್, ಈಗದ ಲೈಫ್ ಸ್ಟೈಲ್ನಿಂದ ಸಹ ಸ್ಪರ್ಮ್ ಕೌಂಟ್ ಜಾಸ್ತಿ ಆಗ್ತಿದ್ದು, ಕಡಿಮೆ ಆಗ್ತಾ ಬರ್ತದೆ. ಸ್ಪರ್ಮ್ನಲ್ಲಿ ಕೌಂಟ್ ಮಾತ್ರ ಅಲ್ಲ, ಅದರ ಮೂಮೆಂಟ್, ಮೊಬಿಲಿಟಿ ಸಹ 2 ಇಂಪಾರ್ಟೆಂಟ್ ಥಿಂಗ್ಸ್. ಕೌಂಟ್ ಮತ್ತು ಮೊಬಿಲಿಟಿ, ಅದು 2 ಕರೆಕ್ಟ್ ಇದ್ದರೆ ಮಾತ್ರ ಪುರುಷನಿಗೆ ಫರ್ಟೈಲ್ ಆಗಿರಲಿಕ್ಕೆ ಚಾನ್ಸ್ ಇದೆ. ಈವನ್ ಲ್ಯಾಪ್ಟಾಪ್ ಯೂಸ್ ಮಾಡೋದು, ಅದರ ಬಗ್ಗೆ ಸಹ ಸ್ಟಡಿ ಮಾಡ್ತಾ ಇದ್ದಾರೆ. ಇಟ್ಕೊಂಡು ಇಲ್ಲಿ ಯೂಸ್ ಮಾಡ್ತಾರಲ್ಲ, ಟೆಂಪರೇಚರ್ ಜಾಸ್ತಿ ಆಗಿ ಅದರಿಂದಾಗಿ ಬಂಜೆತನ ಬರ್ತದೆ. ಈವನ್ ಮೊಬೈಲ್ ಕಿಶೆಯಲ್ಲಿ ಇಟ್ಕೊಂಡು ತಿರುಗ್ತಾ ಇದ್ದಾರೆ. ಇದೆಲ್ಲ ಇದ್ರ ಬಗ್ಗೆ ಎಲ್ಲ ಸ್ಟಡಿ ಆಗ್ತಾ ಇದೆ. ಈ ಎಲ್ಲ